ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರಿನಲ್ಲಿ ಶ್ರೀ ವಿಶ್ವಾರಾಧ್ಯರ ಅನುಗ್ರಹ ಕ್ಷೇತ್ರದಲ್ಲಿ ಭವ್ಯ ಆಧ್ಯಾತ್ಮಿಕ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕಾಶಿ ಜಗದ್ಗುರುಗಳು ಆಶೀರ್ವಚನ ನೀಡಿ ಮಹತ್ವದ ಸಂದೇಶ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರು ಗ್ರಾಮದಲ್ಲಿ ಶ್ರೀ ವಿಶ್ವಾರಾಧ್ಯರ ಅನುಗ್ರಹ ಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕಾಶಿ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರು ಆಶೀರ್ವಚನ ನೀಡಿದರು. ವಿಶ್ವಾರಾಧ್ಯರು ಮನುಕುಲ ಉದ್ಧಾರಕರು ಎಂದು ತಿಳಿಸಿದ ಅವರು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಆಶೀರ್ವಾದ ಪಡೆದರು. ಹಿಡಿದಿರುವ ಕಿರಿಯ ಸ್ತ್ರೀಗಳಾದ ಸಟಸ್ಥಲ ಬ್ರಹ್ಮಿ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸೂತ್ರ ಸಂಚಾಲನ ಮಾಡುತ್ತಿರುವ ಬಸವರಾಜ ಶಾಸ್ತ್ರಿಜಿಯವರೇ ಹಾಗೂ ಈ ಒಂದು ಅಷ್ಟಶಕ್ತಿಗಳ ಒಂದು ಸ್ಥಾಪನೆಯನ್ನು ವಿಧಿವಕ್ತವಾಗಿ ವೀರಶೈವ ಆಗಮದ ಪ್ರಕಾರ ಮಾಡಿರುವ ಯಾವ ವಿಶ್ವನಾಥ್ ಶಾಸ್ತ್ರಿಯನ್ನು ಮೊದಲುಗೊಂಡು ಎಲ್ಲ ಶಾಸ್ತ್ರಿಗಳವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಸಮಸ್ತ ಮಾತೆಯರೇ, ಸದ್ಭಕ್ತ ಬಳಗವೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಾಧ್ಯಮದವರೇ, ಇಂದಿನ ದಿನ ಬಹಳಷ್ಟು ಅದನ್ನು ಕರಸಂಗಾತರಾಗಿ ಮಾಡಿಕೊಂಡು ಅದನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರುವಂಥ ವಿಶ್ವರಾಧ್ಯ ಮುತ್ತವರ ಈ ಮಠದಲ್ಲಿ ಆ ಅಷ್ಟಸಿದ್ಧಿ ದೇವತೆಗಳ ಒಂದು ಮೂರ್ತಿ ಸ್ವರೂಪದಲ್ಲಿ ಸ್ಥಾಪನೆ ಮಾಡಿದಂಥ ದಿನ, ಅದರ ಜೊತೆಗೆ ಏನು ಜಗದ್ಗುರುಗಳವರ ಅಪ್ಪಣೆಯ ಪ್ರಕಾರ ಯಾವ ಮಠದ ಪರಂಪರೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಉತ್ತರಾಧಿಕಾರಿಯನ್ನ ಇವತ್ತು ಅಧಿಕೃತವಾಗಿ ಮಾಡೇಬೇಡ್ರಿ ಅಂತ ಹೇಳಿದಾಗ ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯೋಗಾಯೋಗವಾಗಿ ಅದನ್ನು ನಡ್ಕೊಂಡು ಬಂದಿದೆ. ಇದು ಈ ಒಂದು ಮಠದ ಇತಿಹಾಸ. ಇದನ್ನ ಈ ತುಮಕೂರ ಅಬ್ಬೆ ತುಮಕೂರ ಈ ಒಂದು ಊರಿನ ಇತಿಹಾಸ ಅನೇಕ ಬಹಳಷ್ಟು ದೊಡ್ಡದಾದ ಇತಿಹಾಸ ಇದೆ. ಆ ಒಂದು ಇತಿಹಾಸದಲ್ಲಿ ಇವತ್ತಿನ ದಿನವೂ ಸಹ ಈ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ದಿನವಾಗಿದೆ. ಈ